ಮೊದಲನೇ ಪ್ರಶ್ನೆ, ಅಷ್ಟಾದಶ ಶಕ್ತಿಪೀಠ ಶ್ರೀ ಬ್ರಹ್ಮರಾಂಬಿಕಾ ದೇವಿ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ್, ಬಿ ಆಂಧ್ರ ಪ್ರದೇಶ್, ಸಿ ಜಾರ್ಖಂಡ್, ಡಿ ಉತ್ತರಾಖಂಡ್. ಉತ್ತರ ಬಿ ಆಂಧ್ರ ಪ್ರದೇಶ್. ಎರಡನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶವಿರುತ್ತದೆ? ಎ ಕಿತ್ತಾಳೆ, ಬಿ ದ್ರಾಕ್ಷಿ, ಸಿ ಅನಾನಸ್, ಡಿ ಪಪ್ಪಾಯಿ. ಉತ್ತರ ಎ ಕಿತ್ತಾಳೆ. ಮೂರನೇ ಪ್ರಶ್ನೆ, ಕೇವಲ ಮಳೆ ನೀರನ್ನು ಮಾತ್ರ ಕುಡಿಯುವ ಪಕ್ಷಿ ಯಾವುದು? ಎ ಗಿಳಿ, ಬಿ ಜಾತಕ ಪಕ್ಷಿ, ಸಿ ಕಾಗೆ, ಡಿ ಹದ್ದು. ಉತ್ತರ ಬಿ ಜಾತಕ ಪಕ್ಷಿ. ನಾಲ್ಕನೇ ಪ್ರಶ್ನೆ, ಎಂದಿಗೂ ಸಾಯದ ಅಮರ ಜೀವಾವಧಿ ಹೊಂದಿರುವ ಜೀವಿ ಯಾವುದು? ಎ ಸೀಗಡಿ, ಬಿ ಜೆಲ್ಲಿಫಿಶ್, ಸಿ ಅಮೀಬಾ, ಡಿ ಪ್ಯಾರಾಮಿಷಿಯಂ. ಉತ್ತರ ಬಿ ಜೆಲ್ಲಿಫಿಶ್. ಐದನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತದೆ? ಎ ಹಸು, ಬಿ ಕುರಿ, ಸಿ ಒಂಟೆ, ಡಿ ಮೇಕೆ. ಉತ್ತರ ಬಿ ಕುರಿ. ಆರನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಎ 201, ಬಿ 206, ಸಿ 300, ಡಿ 306. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಏಳನೇ ಪ್ರಶ್ನೆ, ಯಾವ ಹಣ್ಣು ಕೇವಲ ಒಂದೇ ಒಂದು ದಿನದಲ್ಲಿ ಹಣ್ಣಾಗುತ್ತದೆ? ಎ ಕಿತ್ತಾಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಅನಾನಸ್. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಎಂಟನೇ ಪ್ರಶ್ನೆ, ಯಾವ ಜೀವಿ ಓಡುವಾಗ ಉಸಿರಾಡುವುದಿಲ್ಲ? ಎ ಇರುವೆ, ಬಿ ಆಮೆ, ಸಿ ಇಲಿ, ಡಿ ಹಲ್ಲಿ. ಉತ್ತರ ಡಿ ಹಲ್ಲಿ. ಒಂಬತ್ತನೇ ಪ್ರಶ್ನೆ, ಚ್ಯೂಯಿಂಗಮ್ ಅನ್ನು ಯಾವ ದೇಶದಲ್ಲಿ ಬ್ಯಾನ್ ನಿಷೇಧ ಮಾಡಲಾಗಿದೆ? ಎ ಯುರೋಪ್, ಬಿ ರಷ್ಯಾ, ಸಿ ಚೀನಾ, ಡಿ ಸಿಂಗಪೂರ್. ಉತ್ತರ ಡಿ ಸಿಂಗಪೂರ್. ಹತ್ತನೇ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ಸೂಕ್ಷ್ಮವಾದ ಅಂಗ ಯಾವುದು? ಎ ಕಣ್ಣು, ಬಿ ಕಿವಿ, ಸಿ ಚರ್ಮ, ಡಿ ಮೂಗು. ಉತ್ತರ ಸಿ ಚರ್ಮ. 11ನೇ ಪ್ರಶ್ನೆ, ಭಾರತದ ಅತಿ ಉದ್ದದ ಕಾಲುವೆ ಯಾವುದು? ಎ ಇಂದಿರಾ ಗಾಂಧಿ ಕಾಲುವೆ, ಬಿ ಯಮುನಾ ಕಾಲುವೆ, ಸಿ ಶಾರದಾ ಕಾಲುವೆ, ಡಿ ಗಂಗಾ ಕಾಲುವೆ. ಉತ್ತರ ಎ ಇಂದಿರಾ ಗಾಂಧಿ ಕಾಲುವೆ. 12ನೇ ಪ್ರಶ್ನೆ, ಹಳದಿ ಬಣ್ಣದ ವಜ್ರ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ರಷ್ಯಾ, ಬಿ ಆಸ್ಟ್ರೇಲಿಯಾ, ಸಿ ಅಮೆರಿಕಾ, ಡಿ ದಕ್ಷಿಣ ಆಫ್ರಿಕಾ. ಉತ್ತರ ಡಿ ದಕ್ಷಿಣ ಆಫ್ರಿಕಾ. 13ನೇ ಪ್ರಶ್ನೆ, ಹಲಸಿನ ಹಣ್ಣನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ? ಎ ಆಪಲ್, ಬಿ ಬನಾನಾ, ಸಿ ಜಾಕ್ ಫ್ರೂಟ್ಸ್, ಡಿ ಮ್ಯಾಂಗೋ. ಉತ್ತರ ಸಿ ಜಾಕ್ ಫ್ರೂಟ್ಸ್.
14ನೇ ಪ್ರಶ್ನೆ, ಅತಿಯಾಗಿ ತಣ್ಣನೆಯ ನೀರನ್ನು ಕುಡಿಯುವುದರಿಂದ ದೇಹದ ಯಾವ ಅಂಗಕ್ಕೆ ಗಂಭೀರ ಹಾನಿಯಾಗುತ್ತದೆ? ಎ ಆಹಾರನಾಳ, ಬಿ ಉಸಿರಾಟನಾಳ, ಸಿ ರಕ್ತನಾಳ, ಡಿ ಮೂತ್ರನಾಳ. ಉತ್ತರ ಎ ಆಹಾರನಾಳ. 15ನೇ ಪ್ರಶ್ನೆ, ಮಕ್ಕಳಿಗೆ ಯಾವ ಆಹಾರವನ್ನು ನೀಡಿದರೆ ದೃಷ್ಟಿಶಕ್ತಿ ವೇಗವಾಗಿ ಹೆಚ್ಚುತ್ತದೆ? ಎ ಪಾಲಕ್, ಬಿ ಮೊಟ್ಟೆ, ಸಿ ಮೀನು, ಡಿ ಕ್ಯಾರೆಟ್. ಉತ್ತರ ಮೇಲಿನ ಎಲ್ಲವೂ. 16ನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳಲ್ಲಿ ವಿಷವಿರುತ್ತದೆ? ಎ ಕಿತ್ತಾಳೆ, ಬಿ ಕಲ್ಲಂಗಡಿ, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಡಿ ಸೇಬು. 17ನೇ ಪ್ರಶ್ನೆ, ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯಿಂದಾಗಿ ಕಾಯಿಲೆಗಳು ಹೆಚ್ಚಾಗಿ ಬರುತ್ತವೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಎ. ಉತ್ತರ ಎ ವಿಟಮಿನ್ ಡಿ. 18ನೇ ಪ್ರಶ್ನೆ, ಜೇನುನೊಣಗಳು ಯಾವ ಹೂವಿಗೆ ಹೆಚ್ಚು ಆಕರ್ಷಿತವಾಗುತ್ತವೆ? ಎ ಪಾರಿಜಾತ ಹೂ, ಬಿ ದಾಸವಾಳ ಹೂ, ಸಿ ಗುಲಾಬಿ ಹೂ, ಡಿ ಸಾಸಿವೆ ಹೂ. ಉತ್ತರ ಡಿ ಸಾಸಿವೆ ಹೂ. 19ನೇ ಪ್ರಶ್ನೆ, ಪ್ರತಿದಿನ ಯಾವ ಆಹಾರ ಸೇವನೆಯಿಂದ ಮನುಷ್ಯನ ಸಾವಿನ ಅಪಾಯ ಹೆಚ್ಚಾಗುತ್ತದೆ? ಎ ಮಾಂಸ, ಬಿ ಫಾಸ್ಟ್ ಫುಡ್, ಸಿ ಸಿಗರೇಟ್, ಡಿ ಆಲ್ಕೋಹಾಲ್. ಉತ್ತರ ಮೇಲಿನ ಎಲ್ಲವೂ. 20ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಹಠಾತ್ತನೆ ನೆಗಡಿ ಶೀತ ಉಂಟಾಗುತ್ತದೆ? ಎ ಕಬ್ಬಿಣಾಂಶ, ಬಿ ಕ್ಯಾಲ್ಸಿಯಂ, ಸಿ ಪೊಟ್ಯಾಸಿಯಂ, ಡಿ ವಿಟಮಿನ್. ಉತ್ತರ ಡಿ ವಿಟಮಿನ್. 21ನೇ ಪ್ರಶ್ನೆ, ರಾತ್ರಿ ಊಟದ ನಂತರ ಏನನ್ನು ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುವುದಿಲ್ಲ? ಎ ಹಾಲು, ಬಿ ಬಿಸಿ ನೀರು, ಸಿ ಸೋಪ್, ಡಿ ಮೊಸರು. ಉತ್ತರ ಸಿ ಸೊಂಪು. 22ನೇ ಪ್ರಶ್ನೆ, ನಿಯಮಿತವಾಗಿ ಯಾವ ತರಕಾರಿಯನ್ನು ತಿಂದರೆ ಮುಖದ ಸೌಂದರ್ಯದ ಕಾಂತಿ ಹೆಚ್ಚುತ್ತದೆ? ಎ ಪಾಲಕ್, ಬಿ ಆಲೂಗಡ್ಡೆ, ಸಿ ಟೊಮಾಟೊ, ಡಿ ಹಾಗಲಕಾಯಿ. ಉತ್ತರ ಎ ಪಾಲಕ್. 23ನೇ ಪ್ರಶ್ನೆ, ರಾತ್ರಿ ವೇಳೆ ಯಾವ ಆಹಾರ ಸೇವಿಸಿದರೆ ಮಲಗಿದ ತಕ್ಷಣ ಗಾಢವಾದ ನಿದ್ರೆ ಬರುತ್ತದೆ? ಎ ಏಲಕ್ಕಿ, ಬಿ ಗಸಗಸೆ, ಸಿ ಜೇನುತುಪ್ಪ, ಡಿ ಕರಿಮೆಣಸು. ಉತ್ತರ ಬಿ ಗಸಗಸೆ. 24ನೇ ಪ್ರಶ್ನೆ, ತಣ್ಣಗಾಗಿರುವ ಅನ್ನವನ್ನು ಮತ್ತೆ ಬಿಸಿ ಮಾಡಿ ತಿನ್ನುವುದರಿಂದ ಯಾವ ಕಾಯಿಲೆ ಬರಬಹುದು? ಎ ಕ್ಯಾನ್ಸರ್, ಬಿ ಬೇದಿ, ಸಿ ಮಧುಮೇಹ, ಡಿ ಅಲ್ಸರ್. ಉತ್ತರ ಬಿ ಬೇದಿ. 25ನೇ ಪ್ರಶ್ನೆ, ಅಡುಗೆಯಲ್ಲಿ ಯಾವ ಮಸಾಲೆಯನ್ನು ಬಳಸಿದರೆ ಆಹಾರ ಬೇಗ ಹಾಳಾಗುವುದಿಲ್ಲ? ಎ ಪಲಾವ್ ಎಲೆ, ಬಿ ಕಾಳು ಮೆಣಸು, ಸಿ ಜಾಜಿಕಾಯಿ, ಡಿ ನಿಂಬೆ ಎಲೆ. ಉತ್ತರ ಎ ಪಲಾವ್ ಎಲೆ.
26ನೇ ಪ್ರಶ್ನೆ, ಗೌತಮ್ ಬುದ್ಧ ಯಾವ ದೇಶದಲ್ಲಿ ಜನಿಸಿದ್ದಾನೆ? ಎ ಭಾರತ, ಬಿ ನೇಪಾಳ್, ಸಿ ಚೀನಾ, ಡಿ ಭೂತಾನ್. ಉತ್ತರ ಬಿ ನೇಪಾಳ್. 27ನೇ ಪ್ರಶ್ನೆ, ಗುಡ್ ಡೇ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ? ಎ ಶ್ರೀಲಂಕಾ, ಬಿ ಭಾರತ, ಸಿ ನೇಪಾಳ್, ಡಿ ಉತ್ತರ ಕೊರಿಯಾ. ಉತ್ತರ ಬಿ ಭಾರತ. 28ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಸ್ವಚ್ಛ ಗ್ರಾಮ ಯಾವುದು? ಎ ಆನೂರು, ಬಿ ಬೇಲೂರು, ಸಿ ಈಸೂರು, ಡಿ ಮಾವಲಿನ್. ಉತ್ತರ ಡಿ ಮಾವಲಿನ್. 29ನೇ ಪ್ರಶ್ನೆ, ಅತಿ ಶೀಘ್ರವಾಗಿ ಬೆಳೆಯುವ ಸಸ್ಯ ಯಾವುದು? ಎ ಬಿದಿರು, ಬಿ ಅಡಿಕೆ, ಸಿ ನೀಲಗಿರಿ, ಡಿ ಬಾಳೆಹಣ್ಣು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 30ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ನೀರಿನ ಅಡಿಯಲ್ಲಿ ಪೋಸ್ಟ್ ಆಫೀಸ್ ಇದೆ? ಎ ಅಮೆರಿಕ, ಬಿ ಜಪಾನ್, ಸಿ ಭಾರತ, ಡಿ ಚೀನಾ. ಉತ್ತರ ಬಿ ಜಪಾನ್.